ಫ್ಯಾಮಿಲಿ ಬರುತ್ತೆ ಗಿಲ್ಲಿ. ಏನೇನು ಓಡ್ತಾ ಇತ್ತು ತಲೆ? ಬ್ರಾಸ್ಲೆಟ್ ಕಳ್ಸಿದಾರೆ ಸರ್. ನಮ್ಮನೆ ಸಂಪ್ರದಾಯ ಹೆಂಗ್ ಗೊತ್ತಣ್ಣ, ಬ್ರೇಸ್ಲೆಟ್ ಎಂಗೇಜ್ಮೆಂಟ್ ಕಣ ತಂದು ಕೊಡೋದು ನಮ್ಮ ದೊಡ್ಡ ಮಾಡ್ಬಿಟ್ಟು ಬ್ರೇಸ್ಲೆಟ್ ಹಾಕ್ಬಿಟ್ಟಿದ್ದು. ಅವ್ರು ಹೇಳ್ತಾರೆ ಗಿಲಿ 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 ಅಂತ, ಬಟ್ ಆದ್ರೂ ಕೂಡ ಅವರು ಗಿಲಿ ಪಕ್ಕನೆ ಹೋಗಿ ಕುತ್ಕೊಳ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರೆ ಬಿಡ್ತಾರೋ. ನಿನಗಂತೂ ಸ್ವಲ್ಪ ಉರಿಯತ್ತೆ. ಹಿಂಗಾನ ಬಟ್ ಕಾವ್ಯ ನೋಡಕ್ಕೆ ಕಳ್ಸಿಬಿಟ್ರೆ ನಾನು ಗಿಲಿ ಪಕ್ಕ ಕೂತ್ಬಿಡ್ತೀನಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆಯ ಕಿಚನ್ ಎಪಿಸೋಡ್ನಲ್ಲಿ ಎಲ್ಲರಿಗೂ ಬುದ್ಧಿ ಹೇಳಿದ್ದಾಗಿದೆ, ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಕಿಚನ್ ಎಪಿಸೋಡ್ನಲ್ಲಿ ಗಿಲ್ಲಿಗೆ ಕಾವ್ಯ ಅವರ ಫ್ಯಾಮಿಲಿ ಬಂದಾಗ ತಲೆಯಲ್ಲಿ ಏನಾಗ್ತಿತ್ತು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಏನೆಲ್ಲ ಆಯಿತು ಎಲ್ಲವನ್ನು ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮಾಡಿ ಮತ್ತು ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಅಂತ ಕಮೆಂಟ್ ಮಾಡಿ. ಹೌದು, ಈಗ ಬಂದಿರೋ ಪ್ರೋಮೋದಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಬ್ರಾಸ್ಲೆಟ್ ಅನ್ನ ಗಿಲ್ಲಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಈ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬೋದು. ಮತ್ತೆ ಅವರ ಫ್ಯಾಮಿಲಿ ಬಂದಾಗ ಗಿಲ್ಲಿ ನಿಮ್ಮ ತಲೆಯಲ್ಲಿ ಏನ್ ನಡೀತಾ ಇತ್ತು ಅಂತ ಕಿಚ್ಚ ಸುದೀಪ್ ಅವರು ಗಿಲ್ಲಿನ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಹೇಳ್ತಾನೆ, ಅಣ್ಣ ನಮ್ ಕಡೆ ಹೇಗೆ ಅಂತಂದ್ರೆ, ನಮ್ ಕಡೆ ಸಂಪ್ರದಾಯ ಹೇಗೆ ಅಂದ್ರೆ ಬ್ರಾಸ್ಲೆಟ್ ಅನ್ನ ಎಂಗೇಜ್ಮೆಂಟ್ ತಂದು ಕೊಡೋದು ಅಂತ ಗಿಲ್ಲಿ ಹೇಳ್ತಾ ಇದ್ದಾನೆ. ಈ ರೀತಿ ಕಾಮಿಡಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ನಂತರ ಕಾವ್ಯ ಅವರು, ಸರ್ ನಮ್ಮ ಕಡೆ ಎಲ್ಲ ರಿಂಗ್ ಕೊಡ್ತಾರೆ, ಬ್ರಾಸ್ಲೆಟ್ ತಂದು ಕೊಡಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಆಗ ಸುದೀಪ್ ಅವರು ಹೇಳ್ತಾರೆ, ನೀವು ರಿಂಗ್ ಸಣ್ಣದು ಮಾಡಿಸೋ ಬದಲು ಬ್ರಾಸ್ಲೆಟ್ ಆಗಿ ಮಾಡಿಸಿದ್ದೀರಾ ಅಂತ ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಮಾತಿಗೆ ಎಲ್ಲರೂ ನಗ್ತಾ ಇದ್ದಾರೆ. ಸುದೀಪ್ ಅವರು ರಕ್ಷಿತಾ ಅವರ ಅಭಿಪ್ರಾಯ ಕೇಳಿದಾಗ, ಸರ್ ಕಾವ್ಯ ಯಾವಾಗ್ಲೂ ಗಿಲ್ಲಿ ಗಿಲ್ಲಿ ಅಂತ ಅವನ ಹಿಂದೆನೆ ಇರ್ತಾಳೆ, ಸುಮ್ಮನೆ ಇರಿ ಗಿಲ್ಲಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅಂದ್ರೆ ಗಿಲ್ಲಿ ಎಲ್ಲಿರ್ತಾನೆ ಅಲ್ಲಿ ಕಾವ್ಯ ಇದ್ದೇ ಇರ್ತಾಳೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾಳೆ. ಏನೇ ಚಟುವಟಿಕೆ ನಡೀತಾ ಇದ್ರು ಕಾವ್ಯ ಅವರು ಗಿಲ್ಲಿ ಪಕ್ಕನೆ ಹೋಗಿ ಕೂತ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ನಂತರ ಸುದೀಪ್ ಸರ್ ಹೇಳ್ತಾರೆ, ಅಂದ್ರೆ ನಿಮಗೆ ಕಾವ್ಯ ಅವರು ಗಿಲ್ಲಿ ಪಕ್ಕ ಕುತ್ಕೋತಾರೆ ಅಂತ ನಿಮಗೇನು ಇಲ್ಲ, ಆದ್ರೆ ಕಾವ್ಯನ ಹೊರಗಡೆ ಕಳಿಸಿ ನಾನು ಹೋಗಿ ಗಿಲ್ಲಿ ಪಕ್ಕ ಕುತ್ಕೋಬಹುದು ಅಂತ ನಿಮಗೆ ಸ್ವಲ್ಪ ಉರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಕ್ಷಿತಾಗೆ ಕಾಲ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಈ ಪ್ರೋಮೋದಲ್ಲಿ ಇರುವ ಅಪ್ಡೇಟ್ ಆಗಿದ್ದೆ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ.